जातनिहाय गणनेच्या मुद्द्यावर केंद्र सरकारने घेतलेल्या निर्णयाबद्दल बेळगावमध्ये खासदार व माजी मुख्यमंत्री जगदीश शेट्टर यांनी प्रतिक्रिया दिली. ते म्हणाले, जातनिहाय जनगणनेबाबत सध्या सर्वत्र चर्चा सुरू आहे. सर्वसामान्य जनगणनेसोबत जातनिहाय गणनाही होणार आहे. या गणनेमुळे अनेक समस्या सुटू शकतात. जात गणनेच्या निर्णयाबद्दल आम्ही पंतप्रधान नरेंद्र मोदींना अभिनंदन करतो, असे ते म्हणाले. ಆಲ್ಮೋಸ್ಟ್ ಈಗ ಬೆಳಗಾವವರೆಗೆ ವಿಸ್ತರಣೆ ಮಾಡುವಂಥದ್ರ ಬಗ್ಗೆ ನಿರ್ಧಾರ ಆಗಿದೆ. ಅದು ನಮಗೆ ಹಿಂದೆ ನಾವು ಜೋಶಿಯವರಲ್ಲಿ ಭೇಟಿಯಾದಾಗ ಓರಲ್ಲಿ ಹೇಳಿದರು. ಈಗ ಅಧಿಕೃತವಾಗಿ ಪತ್ರ ಬರೆಯುವ ಮುಖಾಂತರ ನೀವು ತೋದಿರಲ್ಲ ಅವರೆಲ್ಲರೂ. ಹಾಂ, ಯಾಕಂದ್ರೆ ನಾನು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು 4 ಅದಕ್ಕೆ ನಾನು ಈಗ ಒಂದೇ ಭಾರತ ಬೆಳಗಾವಿವರೆಗೂ ವಿಸ್ತರಣೆ ಮಾಡೋದು ನಿರ್ಧಾರ ಆಗಿದೆ. ಕ್ವಶನ್ ಆಫ್ ಟೈಮ್ ಅಷ್ಟೇ. ಇನ್ನೊಂದು 15 ದಿವಸ ಬಿಟ್ಟು ಸ್ಟಾರ್ಟ್ ಮಾಡ್ತಾರೋ, 1 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ತಾರೋ. ನಾ ಹಿಂದೂ ಹೇಳಿದ್ದೆ, ಒಂದೇ ಭಾರತ ಬೆಳಗಾವಿವರೆಗೆ ಬೆಂಗಳೂರು ತರುವಂಥ ಜವಾಬ್ದಾರಿ ನಂದು ಅಂತ ಹೇಳಿದ್ದೆ. ಇವತ್ತು ತೊಗೊಂಬರುವಂಥ ಕೆಲಸ ಆಗಿದೆ. ಅದಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ರೈಲ್ವೆ ಮಿನಿಸ್ಟ್ರು. ಇನ್ನು ಕ್ವಶನ್ ಆಫ್ ಡೇಸ್ ಅಷ್ಟೇ. ಇನ್ನೂ 15 ದಿವಸ 1 ತಿಂಗಳೊಳಗೆ ಡೇಟ್ ಅನೌನ್ಸ್ ಮಾಡ್ಬೋದು ಅಂತ ನಂಗೆ ಹೋಪ್ಸ್ ಇದೆ. ಹೊಸ ರೈಲ್ವೆ ಮಾರ್ಗದ ಬಗ್ಗೆ ನಾ ಕೇಳಿದೆ. ಎಲ್ಲಿದು? ಲೋಕಾಪುರ್, ರಾಮದುರ್ಗ, ಸವದತ್ತಿ, ಧಾರವಾಡ ಹೊಸ ರೈಲ್ವೆ ಇಲ್ಲನೇ 2018-19ರಲ್ಲಿ ಒಂದು ಸುರೇಶ್ ಅಂಗಡಿಯವರು ಇದ್ದಾಗ ಒಂದು ಸರ್ವೆ ಆಗಿತ್ತು. ಸ್ವಲ್ಪ ಅದು ನೆಗೆಟಿವ್ ಇತ್ತು. ಕೋವಿಡ್ ಇದ್ದುದರಿಂದ ಹೆಚ್ಚು ಪ್ರಯಾಣಿಕರು ಇರಲಿಲ್ಲ. ಆ ದೃಷ್ಟಿಯಿಂದ ನೆಗೆಟಿವ್ ಆಗಿತ್ತು. ಅದಕ್ಕೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡಿದೆ. 2-3 ಸಲ ಸತತ ಪ್ರಯತ್ನ ಮಾಡಿದ ಮೇಲೆ ಈಗೇನು ಲಾಸ್ಟ್ ಟೈಮ್ ನನ್ನ ವಿಸಿಟ್ನಲ್ಲಿ ಅವ್ರಿಗೇನು ಪತ್ರ ಬರೆದಿದ್ದೆ, ಪರ್ಸಲ್ ಹೋಗಿ ಕೊಟ್ಟಿದ್ದೆ. ಅದರ ಹಿನ್ನೆಲೆಯಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಅದನ್ನು ಮತ್ತೆ ರೀಸ್ಟಡಿ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ನಮ್ಮ ಪತ್ರ ಮುಖೇಂದ್ರ ತಿಳಿಸಿದ್ರಿಂದ ಒಂದು ಒಳ್ಳೆಯ ರೀತಿ ಬೆಳವಣಿಗೆ ಆಗಿದೆ. ಈ ರೀತಿ ಸರಿಯಾದಂಥ ಒಂದು ರಿಪೋರ್ಟ್ ಹಾಕೋದ್ರ ಬಗ್ಗೆ ಈ ಸಲ ಕ್ರಮ ಕೈಗೊಂಡು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುವಂಥದ್ದು ಇವತ್ತೇನು ಎಲ್ಲ ಕಡೆಯೂ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಈಗೇನು ಸೆನ್ಸಸ್ ಮಾಡಬೇಕು. ಸೆನ್ಸಸ್ಸು 2011ರಲ್ಲಿ ಆದಮೇಲೆ ಮತ್ತೆ ಸೆನ್ಸಸ್ ಆಗಿಲ್ಲ. ಇಟ್ಬಿಟ್ರು 2011 ನಂತರ ಸೆನ್ಸಸ್ ಆಗಿಲ್ಲ. ಈಗ 2020ರಲ್ಲಿ ಸೆನ್ಸಸ್ ಮಾಡ್ತೀವಿ ಅಂದಾಗ ಹೇಗಾದರೂ ಸೆನ್ಸಸ್ ಮಾಡುವಂಥ ಪ್ರೊಸೆಸ್ ನಡೀತದೆ. ಆ ಪ್ರೊಸೆಸ್ ನಡೆದಾಗ ಅವಾಗೇನಾದರೂ ಕೇವಲ ಕುಟುಂಬದ ಸದಸ್ಯರು ಅವರು ಜಾಬ್ ಏನು ಮಾಡ್ತಾರೆ, ಮತ್ತೊಂದು ಸಮಾಜ ಇಷ್ಟೆಲ್ಲ ತೋರ್ತಿದ್ರು. ಈ ಸಲ ಇನ್ ಡಿಟೇಲ್ ಅವರು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಸಹಿತ ಒಂದು ಡಿಟೇಲ್ ಆದಂಥ ಜಾತಿ ಒಂದು ಸೆನ್ಸಸ್ಸು ಮತ್ತು ಇನ್ನೊಂದು ಜಾತಿ ಗಣತಿ ಅದನ್ನು ಮಾಡೋದ್ರ ಮುಖಾಂತರ ಬಹುಶಃ ಎಲ್ಲ ಡಿಮಾಂಡ್ಸು ಫುಲ್ಫಿಲ್ ಆಗ್ತಾವೆ. ಯಾರ್ಯಾರು ಯಾವ ಸಮಾಜದವ್ರು ಅದಾರ, ಯಾವ ಧರ್ಮದವ್ರು ಅದಾರ, ದೇಶದಲ್ಲಿ ಯಾವ ಹಿಂದುಳಿದ ವರ್ಗದವ್ರು ಇದ್ದಾರೆ, ಎಲ್ಲವೂ ಸಹಿತ ಹೊರಗೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಮೋದಿಜಿಯವರು ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಾರೆ. ಈ ಜಾತಿ ಗಣತಿ ಮಾಡುವಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಕ್ಕೆ ನಾವು ಅದಕ್ಕೆ ಮೋದಿಜಿಯವರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದರ ಮುಖಾಂತರ ಒಂದು ಇಡೀ ದೇಶದ ಒಂದು ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು ಎಲ್ಲದಕ್ಕೂ ಸಹಿತ ಈಗ ಈ ಸಿದ್ದರಾಮಯ್ಯ ಕೇಳ್ತಾರೆ, ನೋಡಿ ನಾವು ಹೇಳಿದ್ದಕ್ಕಾಯ್ತು, ನಾವು ಮಾಡಿದ್ವಿ ಇಲ್ಲಿ. ಆಯ್ತಪ್ಪ, ನೀವೇನು ಮಾಡಿದ್ರಿ? 2013ರಲ್ಲಿ ಅದನ್ನು ಅಪಾಯಿಂಟ್ ಮಾಡಿ 1 ವರ್ಷ ರಿಪೋರ್ಟ್ ರೆಡಿ ಆದರೆ ಅದನ್ನು ಪ್ರೆಸೆಂಟ್ ಮಾಡಲಿಲ್ಲ ನೀವು. ಅದರಲ್ಲಿ ರಾಜಕಾರಣ ಮಾಡೋದು ಬಿಟ್ಟರೆ ಮತ್ತೇನು ನೀವು ಮಾಡಲೇ ಇಲ್ಲ. ಅದು ಅಂಕಿ ಸಂಖ್ಯೆ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಾವು ಹೇಳಿದ್ದು ವರದಿನ ರಿಜೆಕ್ಟ್ ಮಾಡ್ರಿ ಅಂತ ಹೇಳಿಲ್ಲ. ನಾವು ಸಿದ್ದರಾಮಯ್ಯ ವರದಿ ಕೊಟ್ಟಿದ್ದನ್ನ ಏನಂದರೆ ಸೈಂಟಿಫಿಕ್ ಆಗಿಲ್ಲ, ಅಂದರೆ ಸರಿಯಾದ ನಿರ್ಧಾರ ಕೈಗೂ ಸರಿಯಾದ ಸರ್ವೆ ಮಾಡ್ರಿ ಅಂತ ಹೇಳ್ತೀವಿ. ಅದು ಮಾಡಲಿಕ್ಕೆ ತಯಾರಿಲ್ಲ. ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡುವಂಥದ್ದು ನಡೀತದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ನಾನು. 500 ಕೋಟಿನ ಎಷ್ಟೋ ಹಣ ಇಟ್ಟಿದ್ದಾರೆ, ಅದು ಸಾಲುವುದಿಲ್ಲ ಸರ್ವೆ ಮಾಡಲಿಕ್ಕೆ ಅಂತೇಳಿ. ಇಲ್ಲ, ಸಣ್ಣ ಪುಟ್ಟ ಸರ್ಕಾರ ನಡೆಸಿದಂಥವ್ರು ನೀವೆಲ್ಲರೂ ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದಂಥವ್ರು ಒಂದು ಸಲ ಹಣ ನಿಗದಿ ಮಾಡಿದ ಮೇಲೆ ಅದು ಸಾಲುವುದಿಲ್ಲ ಅಂತಂದರೆ ಇದು ಕಂಟಿನ್ಯೂಸ್ ವರ್ಕ್, ಇವು ಕಂಟಿನ್ಯೂಸ್ ಇರ್ತಾವೆ. ಇವು ಅದಕ್ಕೆ ಮತ್ತೊಂದು 200 ಕೋಟಿ ಖರ್ಚು ಮಾಡಿದ್ರೆ ಎಡಿಷನಲ್ ಬಜೆಟ್ ಕೊಡ್ತಾರೆ. 500 ಕೋಟಿ ಸಾಲುವುದಿಲ್ಲ ರೀ ಅಂಥೇಳಿ ಅದನ್ನು ಸದ್ಯಕ್ಕೆ ನೀವು ಇದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂಥದ್ದು ಏನಿದೆ ಟೀಕೆ ಮಾಡೋದು ಇದು ಸರಿಯಲ್ಲ ಅಂತ ಹೇಳ್ತೀನಿ. ಅವರ ಬೇರೆಯವ್ರಿಗೆ ಹೆದರ್ಸಾಕತ್ತಾರೆ. ಅವ್ರಿಗೇನು ಬೆದರಿಕೆ ಕರೆ ಬರ್ತಾವೆ. ಮೊನ್ನೆ ACP ಅಡಿಷನಲ್ ACPಗೆ ಹೊಡ್ಯಾಕೆ ಕೊಟ್ಟಿದ್ರು ಅವರು. ಇನ್ನು ಅವ್ರಿಗೇನು ಯಾರು ಬೆದರಿಕೆ ಹಾಕ್ತಾರೆ ಅವರು? ನನಗೆ ಅರ್ಥನ ಆಗೋಲ್ಲ. ಅವ್ರು ಬೆದರಿಕೆ ಹಾಕ್ತಾರೆ ಅಂದರೆ ಸಿದ್ದರಾಮಯ್ಯವ್ರು ಎದುರಿಸ್ತಾರೆ. ಅವ್ರು ಬೆದರಿಕೆ ಯಾರು ಹಾಕಿದ್ರು ಬಿಡೋದಿಲ್ಲ ಅವ್ರಿಗೆ. ಮತ್ತು ಅವ್ರು ಕರೆಸಿ ಹೊಡೆದ್ರು ಅವರು ಯಾರು ಬೆದರಿಕೆ ಹಾಕಿದವ್ರಿಗೆ. ಅದರಾಗೇನು ಅರ್ಥನೇ ಇಲ್ಲ ಅದಕ್ಕೆ. ಸ್ಪೀಕರ್ ಅವರಿಗೂ ಕೂಡ ಬರ್ತಾ ಇದ್ದಾರೆ, ನಮಗೂ ಬರ್ತಾ ಇದ್ದಾರೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಜಡ್ ಕೆಟಗರಿ ಬೇಕಾದ್ರೆ ಕೇಂದ್ರ ಸರ್ಕಾರ ಕೇಳಿ ಜಡ್ ಕೆಟಗರಿ ತೋಳಿ ಸರ್, ಸೆಕ್ಯೂರಿಟಿ ಯಾರು ಬೇಡ ಅಂತಾರೆ.
ಜಡ್ ಕ್ಯಾಟಗರಿ ಸೆಕ್ಯೂರಿಟಿ ಬೇಕಾದರೆ ತೊಗೊಳ್ಳಿ, ಅದು ಮುಖ್ಯಮಂತ್ರಿ ಇದ್ದೇ ಇರ್ತದೆ. ಶಿವಾನಂದ ಪಾಟೀಲ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಅದು ಅವ್ರು ಬಿಟ್ಟಿದ್ದು, ಅವರಿಬ್ಬರು ಮಧ್ಯದಲ್ಲಿದೆ, ಅವರು ಬಿಟ್ಟಿದ್ದ ವಿಚಾರ. ಅದನ್ನು ನಾವ್ಯಾಕೆ ಜಗದೀಶ್ ಶೆಟ್ಟರ್ ಕೈ ಹಾಕಿ ಅದ್ರಾಗ ಹಾಕ್ಬೇಕು. ಅವ್ರಿಗೆ ಅವ್ರ ಹಣೆ ಬರುತ್ತೆ, ಅವ್ರು ರಾಜೀನಾಮೆ ಕೊಡ್ತಾರೋ ಇವ್ರು ಕೊಡ್ತಾರೋ ಅವ್ರ ಹಣೆ ಬರ. ಅದು ತೊಗೊಂಡು ನಾವ್ರೇನೋ ಏನು ಮಾಡ್ಬೇಕಾಯ್ತು ನಂಗೆ ಗೊತ್ತಿಲ್ಲ. ओके. अमेरिका भारताला पाठिंबा देत आहे. आम्हाला विश्वास आहे की पाकिस्तानला योग्य उत्तर दिलं जाईल, असेही शेट्टर म्हणाले. विनोद कोलकार, KMM मराठी, बेळगाव.